ಹಲೋ ಫ್ರೆಂಡ್ಸ್, ಕವಿತಾಸ್ ಕಿಚನ್ಗೆ ನಿಮಗೆ ಆತ್ಮದ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ನಾನು ಜೋಳದ ರೊಟ್ಟಿ ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದೇನು ಭಾಳ ಕಷ್ಟ ಅಲ್ಲ, ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ನಾವು ಇದೇ ಥರ ಮೃದುವಾಗಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಇವಾಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ಇದು ಪ್ರತಿಯೊಂದು ಹೆಣ್ಮಕ್ಳು ರೊಟ್ಟಿ ಕಲಿಯಬೇಕಾಗಿರುವ ಜೋಳದ ರೊಟ್ಟೆ ಇದು. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನೊಂದು ಬೌಲಿಗೆ ಜೋಳದ ಹಿಟ್ಟನ್ನು ತೊಗೊಂಡಿದ್ದೀನಿ, ಅದಕ್ಕೆ ಒಂದು ಬೌಲು ಮತ್ತು ಬಟ್ಟೆನ ತೊಗೊಂಡಿದ್ದೀನಿ. ಇವಾಗ ನಾನೊಂದು ಜಡ್ಲಿಯಲ್ಲಿ ಹಿಟ್ಟು ಸೋಸ್ಕೊಂಡು ತೊಗೋತಾ ಇದ್ದೀನಿ. ಸ್ವಲ್ಪ ವಿಡಿಯೋ ಲೆಂತಿ ಆಗುತ್ತೆ ಅಂತೇಳಿ ನಾನು ಸ್ವಲ್ಪ ಸ್ಪೀಡಾಗಿ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ, ಇವಾಗ ನಾನು ಒಂದು 4 ರೊಟ್ಟಿ ಆಗುವಷ್ಟು ಹಿಟ್ಟನ್ನ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೊಂಡು ತೊಗೊಳ್ಳಿ. ಇದಕ್ಕೆ ನಾನು ಯಾವುದೇ ರೀತಿ ಜಿಗಿನ ಹಾಕ್ಕೊಂಡು ತೊಗೊಂಡಿಲ್ಲ. ಅಂದರೆ ಜಿಗಿ ಅಂದರೆ ನಾವು ಗರಂ ನೀರಿಂದ ನಾದ್ಕೋತೀವಲ್ಲ, ಆ ಥರ ಇಲ್ಲ. ನಾವು ನಾದ್ಕೋದ್ರಲ್ಲೇ ಹಿತವಾಗಿ ನಾದ್ಕೊಂಡು ತೊಗೊಂಡ್ರೆ ನಮಗೆ ಜಿಗಿ ಹಾಕೋ ಅಗತ್ಯವಿಲ್ಲ. ಹಾಗೆಯೇ ನಾವು ರೊಟ್ಟಿನ ಮಾಡ್ಕೊಳ್ಬೋದು. ಸುಮ್ಮನೆ ಕಲಿಸ್ಬೇಕು ಅಂತೇಳಿ ಕಲಿಸೋಕೆ ಹೋಗಬೇಡಿ. ರೊಟ್ಟಿ ನಾದುವಾಗ ತುಂಬಾ ಹಿತವಾಗಿ ನಾದ್ಕೊಂಡು ತೊಗೊಳ್ಬೇಕು. ಅದಕ್ಕೆ ಒಂಥರ ಜಿಗಿ ಬರುತ್ತೆ ಈ ಥರ ನಾದ್ಕೋದ್ರಿಂದ. ನೋಡಿ, ಎಲ್ಲ ಕಡೆಯಿಂದ ಮಿಕ್ಸ್ ಮಾಡಿಕೊಂಡು ಸ್ವಲ್ಪವಾಗಿ ನೀರು ಹಾಕ್ಕೊಂಡು ಅಲ್ಲಿಂದ ಕಲಿಸ್ಕೊಂಡು ತೊಗೊಳ್ಳಿ. ನೋಡಿ, ಇವಾಗ ಇದು ರೆಡಿಯಾಗಿದೆ. ಇನ್ನು ಸ್ವಲ್ಪ ನೀಟಾಗಿ ನಾದ್ಕೊಂಡು ತೊಗೊಳ್ಳಿ. ಈ ಥರ ಒಂದು ರೀತಿಯಿಂದ ಇದಕ್ಕೆ ಜಿಗಿ ಬರುತ್ತೆ, ಆವಾಗಲೇ ರೊಟ್ಟಿ ಹರಿಯೋದಿಲ್ಲ, ನೀಟಾಗಿ ಬರುತ್ತೆ. ಇವಾಗ ನಾನು ಇದನ್ನು 4 ಉಳ್ಳಿನ ಮಾಡ್ಕೊಂಡು ತೊಗೋತಾ ಇದ್ದೀನಿ. ಚಿಕ್ಕಾಗಿರೋದು. ನಿಮ್ಮ ಪ್ರಕಾರ ನೀವು ತೆಳ್ಳಗೆ ಬೇಕು ಅಥವಾ ದಪ್ಪ ಬೇಕು, ಆ ಪ್ರಕಾರ ನೀವು ಉಳ್ಳೆನ ಮಾಡ್ಕೊಂಡು ತೊಗೊಳ್ಬೋದು. ನಾನು ಅದನ್ನು ಒಂದು ಹಂಚಿಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ತೊಗೊಂಡಿದ್ದೀನಿ. ಅದು ಬ್ರೌನ್ ಆದರೆ ಸ್ವಲ್ಪ ಗರಮ್ ಆಗಿದೆ ಅಂತ ಹೇಳಿ ಅರ್ಥ. ಅದರಲ್ಲಿ ಇನ್ನೊಂದು ನಾವು ಮೊದಲು ಹಾಕಿರೋ ರೊಟ್ಟಿನ ನಾವು ಊಟ ಮಾಡಬಾರ್ದು ಅಂತ ಹೇಳ್ತಾರಲ್ವ, ಸೊ ಅದು ಒಂದು ಚಿಕ್ಕ ಹಿಟ್ಟು ಹಾಕಿದರೆ ಸಾಕು. ಇವಾಗ ನೋಡಿ, ನಾನು ಮಧ್ಯದಲ್ಲಿ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ರೊಟ್ಟಿನ ತಟ್ತಾಯಿದ್ದೀನಿ. ಲೆಫ್ಟ್ ಹ್ಯಾಂಡಿಂದ ಈ ಥರ ರೊಟ್ಟಿನ ಪ್ರೆಸ್ ಮಾಡ್ಕೊತ ಬನ್ನಿ. ಒಂದು ರೈಟ್ ಹ್ಯಾಂಡಿಂದ ಈ ಥರ ರೊಟ್ಟಿನ ತಟ್ಟಿ ನೋಡಿ, ಒಂದು ಕೈಯಿಂದ ತಿರ್ಸ್ಕೊಳ್ಳಿ, ಒಂದು ಕೈಯಿಂದ ಬಡ್ಕೊತ ಬನ್ನಿ. ಈ ಥರ ಹಿಟ್ಟು ಹಚ್ಕೊತ ಬನ್ನಿ ಕೈಗೆ, ರೊಟ್ಟಿ ಅಂಟ್ಕೊಳ್ಳೋದಿಲ್ಲ. ನೋಡಿ, ಇದೇ ಥರ. ಕೆಲವೊಬ್ಬರು ಏನು ಮಾಡ್ತಾರೆ, ರೊಟ್ಟಿ ಮಾಡುವಾಗ 4 ರೊಟ್ಟಿ ಹಿಟ್ಟು ಹಾಗೇ ವೇಸ್ಟ್ ಮಾಡ್ತಾರೆ. ಹಾಗೆ ಮಾಡೋಕ್ಕೆ ಹೋಗಬೇಡಿ. ನೋಡಿ, ಇವಾಗ ಸ್ವಲ್ಪನಾಗಿ ಹಿಟ್ಟು ಹಾಕ್ಕೊಂಡು ಇದೇ ಥರ ಮಾಡ್ಕೊಂಡು ತೊಗೊಳ್ಳಿ. ನಿಮಗೆ ರೊಟ್ಟಿ ಬಂದಿಲ್ಲ ಅಂದರೆ ಒಂದೇ ರೊಟ್ಟಿ ಹಿಟ್ಟು ತೊಗೊಳ್ಳಿ. ನೀವು ಮಾಡಿ ಮತ್ತೆ ಕೆಡಿಸ್ಬಿಟ್ಟು ಮತ್ತೆ ರಿಪೀಟ್ ಮಾಡೋಕ್ಕೆ ಹೋಗಿ. ಅದರಿಂದ ನೀವು ಹಿತವಾಗಿ ನಾದ್ಕೊಂಡು ಮಾಡ್ತಿರಲ್ಲ, ಅಲ್ಲೇ ನಿಮಗೆ ರೊಟ್ಟಿ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಆಗುತ್ತೆ. ನಾನು 7th ಸ್ಟ್ಯಾಂಡರ್ಡಲ್ಲಿರುವಾಗ ನಾನು ರೊಟ್ಟಿನ ಕಲಿತಿದ್ದು. ಏನಿಲ್ಲ ಅಂತಂದರೆ ನನ್ನ ತಾಯಿ ನನಗೆ ಒಂದು ರೊಟ್ಟಿ ಹಿಟ್ಟನ್ನು ಕೊಟ್ಟಿದ್ದರು. ಅದನ್ನು ನಾನು ಒಂದು 15 ಟೈಮ್ಸ್ ನಾನು ಅದನ್ನು ಕೆಡಿಸಿ ಮತ್ತೆ ಮಾಡಿ ಮತ್ತೆ ರಿಪೀಟ್ ಅದೇ ಪ್ರೋಸೆಸ್ ಮಾಡಿ ನಾನು ಒಂದೇ ದಿನದಲ್ಲಿ ರೊಟ್ಟಿನ ಕಲ್ತಿರೋದು. ಸೊ ನೀವು ಹಾಗೆ ಮಾಡ್ಬೋದು. ನೋಡಿ, ಈ ಥರ ರೊಟ್ಟಿ ತಿರುಗಿಲ್ಲ ಅಂತಂದರೆ ಸ್ವಲ್ಪ ನೀರು ಹಚ್ಕೊಂಡು ತೊಗೊಳ್ಳಿ ಕೈಗೆ. ಸುಮ್ಮನೆ ಒಂದು ಬೆರಳಿಂದ ಈ ಥರ ನೀರು ಹಚ್ಕೊಂಡು ತೊಗೊಳ್ಳು, ಮತ್ತು ನೀವು ರೊಟ್ಟಿನ ತಿರ್ಸ್ಕೊಳ್ಬೋದು. ನೀವು ರೊಟ್ಟಿ ಮೇಲೆ ರೊಟ್ಟಿ ಕೂಡ ಹಾಕ್ಕೊಳ್ಬೋದು, ನೀವು ನೋಡಿರ್ಬೋದು ಆ ಥರ. ಅಥವಾ ಒಂದು ಕೈಯಿಂದ ಹೆಲ್ಪಿಂದ ಇನ್ನೊಂದು ಕೈಗೆ ಹಾಕ್ಕೊಂಡು ತೊಗೊಂಡು ನೀವು ರೊಟ್ಟಿನ ತಿರ್ಸ್ಕೊಳ್ಬೋದು. ಇವಾಗ ನೋಡಿ, ರೊಟ್ಟಿ ರೆಡಿಯಾಗಿದೆ. ಎಷ್ಟು ತೆಳ್ಳಗಾಗಿದೆ ಅಂತೇಳಿ ನೀವು ನೋಡ್ಬೋದು. ಸ್ವಲ್ಪ ಹಿಟ್ಟನ್ನು ಸ್ವಲ್ಪ ಲೂಸಾಗಿ ನಾದ್ಕೊಂಡು ತೊಗೊಂಡ್ರೆ ನೀವು ರೊಟ್ಟಿ ಮಾಡುವಾಗ ಸೌಂಡ್ ಕೂಡ ಬರೋದಿಲ್ಲ, ಮತ್ತು ನೀವು ರೊಟ್ಟಿ ಮಾಡ್ತಾ ಇದ್ದೀರಾ ಅಂತಲೂ ನಿಮಗೆ ಗೊತ್ತಾಗೋದಿಲ್ಲ. ಇವಾಗ ನೋಡಿ, ನಾನು ರೊಟ್ಟಿನ ಹಂಚಿಗೆ ಹಾಕ್ಕೊಂಡು ತೊಗೋತಾ ಇದ್ದೀನಿ. ಗ್ಯಾಸ್ ಸ್ವಲ್ಪ ಲೋ ಫ್ಲೇಮಲ್ಲಿ ಇತ್ತಲ್ವ, ಇವಾಗ ಸ್ಪೀಡಾಗಿ ಇಟ್ಕೋತಾ ಇದ್ದೀನಿ. ಇವಾಗ ಇದಕ್ಕೆ ನೀರು ಹಚ್ಕೊಂಡು ತೊಗೊಳ್ಳಿ ಒಂದು ಬಟ್ಟೆಯಿಂದ. ಈ ರೀತಿ ಎಲ್ಲ ಕಡೆ ನೀರು ಹಚ್ಕೊಂಡು ತೊಗೊಳ್ಳಿ. ಸ್ವಲ್ಪ ರೊಟ್ಟಿ ಬೈದ ಮೇಲೆ ತಿರ್ಸ್ಕೊಂಡ್ಬಿಡಿ.
ಒಲೆ ಮೇಲೆ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ. ಇದು ಸ್ವಲ್ಪ ಗ್ಯಾಸ್ ಅಲ್ವಾ, ನಾನು ಹಾಗಾಗಿ ಇದನ್ನು ಈ ಥರ ಹಂಚನ್ನ ತೆಗೆದಿಟ್ಕೊಂಡು ಈ ಥರ ರೊಟ್ಟಿನ ಸುಟ್ಕೊಂಡು ತೊಗೋತೀನಿ. ನೀವು ಇದೇ ಥರ ನಿಮಗೆ ತಂದೂರಿ ರೊಟ್ಟಿ ಅದು ಸುಟ್ಕೊಳ್ಬೇಕಾದ್ರೆ ಇದೇ ಥರ ನೀವು ಸುಟ್ಕೊಳ್ಬೋದು. ಇದಕ್ಕೆ ಯಾವುದೇ ರೀತಿ ಸ್ಟ್ಯಾಂಡ್ ಕೂಡ ಬೇಕಾಗೋದಿಲ್ಲ. ನೋಡಿ, ಮತ್ತೆ ನಾನು ಇನ್ನೊಂದು ರೊಟ್ಟಿನ ಮಾಡ್ತಾಯಿದ್ದೀನಿ. ನಾನು ಹೇಗೆ ಬಡಿತಾ ಇದ್ದೀನಿ ಅಂಥೇಳಿ ನೀವು ಅದನ್ನು ನೋಡ್ಬೋದು. ಈ ಕೈ ಹೆಲ್ಪಿಂದ ನಾನು ಅದನ್ನು ಪ್ರೆಸ್ ಮಾಡ್ಕೊತ ಅದನ್ನು ದೊಡ್ಡದಾಗಿ ಮಾಡ್ತೀನಿ. ನಿಮಗೆ ನೆಕ್ಸ್ಟ್ ವಿಡಿಯೋನಲ್ಲಿ ಲಾಟಣಿಯಿಂದ ನೀವು ರೊಟ್ಟಿನ ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಇವಾಗ ನೋಡಿ, ನಾವು ಕೈಯಿಂದ ಮಾಡೋದನ್ನೇ ನಾನು ಹೀಗೆ ಹೇಳ್ಕೊಡ್ತಾ ಇದ್ದೀನಿ. ಯಾರಿಗೆಲ್ಲ ರೊಟ್ಟಿ ಮಾಡೋಕ್ಕೆ ಬರುತ್ತೆ ಅವ್ರಿಗೆಲ್ಲ ಇದು ವಿಡಿಯೋ, ಯಾರಿಗೆಲ್ಲ ಬರೋಲ್ವೋ ಅವರಿಗೆ, ಯಾರೆಲ್ಲ ನನಗಿಂತ ಚೆನ್ನಾಗಿ ರೊಟ್ಟಿ ಮಾಡ್ತಾರೋ ಅವರು ಇನ್ನೂ ಸ್ವಲ್ಪ ಏನಾದರೂ ಮಿಸ್ಟೇಕ್ ಆದರೆ ಕಾಮೆಂಟ್ ಮಾಡಿ. ನೋಡಿ, ಈ ಥರ ಚಿಕ್ಕ ಚಿಕ್ಕದಾಗಿ ಹರಿದ್ರೆ ಸ್ವಲ್ಪ ನಾವು ಪಾಚಪ್ನ ಮಾಡ್ಕೊಳ್ಬೋದು. ಇವಾಗ ನಮ್ಮ ರೊಟ್ಟಿನ ಮತ್ತೆ ರೆಡಿಯಾಗಿದೆ. ಇವಾಗ ನಾನು ಮತ್ತೆ ಹಂಚಿಗೆ ಹಾಕ್ಕೊಂಡು ಇಟ್ಕೊತಾ ಇದ್ದೀನಿ. ನೋಡಿ, ಈ ಥರ ಸ್ವಲ್ಪನೇ ಎತ್ಬಿಟ್ಟು ಹೀಗೆ ಕೈ ಮೇಲೆ ಹಾಕ್ಕೊಂಡು ಮತ್ತೆ ಹಾಕ್ಕೊಂಡ್ಬಿಡಿ. ನಿಮಗೆ ಈ ಥರ ಹಾಕೋಕ್ಕೆ ಬರೋಲ್ಲ ಅಂತಂದರೆ ನೀವು ಒಂದು ಪೇಪರ್ನ ತೊಗೊಂಡು ಕೂಡ ಹಾಕ್ಕೊಳ್ಬೋದು. ಇದ್ರ ಜೊತೆ ನಾನು ಪುಂಡಿ ಪಲ್ಯ ಮತ್ತು ಅದ್ರ ಜೊತೆ ಮೆಣಸಿನ್ಕಾಯಿ ಉಳ್ಳಾಗಡ್ಡಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತೇಳಿ ಕಾಮೆಂಟಲ್ಲಿ ತಿಳಿಸಿ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.